ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ತತ್ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲಿರ್ತಿರೋ ಅಲ್ಲಿಂದನೇ ಪ್ರಯಾಣವನ್ನು ಮಾಡತಕ್ಕಂತಹ ಸಂದರ್ಭಗಳು ಒದಗಿ ಬರಬಹುದು. ನಿಮಗೆ ಇಷ್ಟ ಇದೆಯೋ ಇಲ್ವೋ ಅಥವಾ ನಿಮಗೆ ಅನುಕೂಲ ಇದೆಯೋ ಇಲ್ವೋ ಅದು ಯಾವುದೂ ಗೊತ್ತಿಲ್ಲ, ಆದರೆ ಅನಿವಾರ್ಯ ಅಂತಕ್ಕಂಥದ್ದು ಅಲ್ಲಿ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ಉತ್ಸಾಹ ಸಂತೋಷಗಳು ನಿಮ್ಮದಾಗತಕ್ಕಂತಹ ದಿವಸ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ನೀವು ಪ್ರವಾಸವನ್ನು ಮಾಡಿದರೂ ಕೂಡ ಅದರಿಂದ ಏನೂ ನಷ್ಟ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ಆಲೋಚನೆ ಮಾಡಿದಂತಹ ಕೆಲಸಗಳೇನಿದೆ ಅದಕ್ಕೆ ವಿರುದ್ಧವಾದಂತಹ ವಾತಾವರಣಗಳು ಒದಗುವಂತಹ ಸೂಚನೆಗಳಿದೆ. ಅಂದರೆ ನಿಮ್ಮ ಕೆಲಸಗಳೇನೋ ಆಗೋದೇ ಇಲ್ಲ ಆ ರೀತಿ ಆಲೋಚನೆ ಮಾಡೋದು ಬೇಡ. ನೀವು ಅಂದುಕೊಳ್ಳುವಂಥದ್ದು ಒಂದು, ಅದು ನಡೆಯುವಂಥದ್ದು ಮತ್ತೊಂದು. ಅದು ನೀವು ಅಂದುಕೊಂಡದಕ್ಕಿಂತ ಚೆನ್ನಾಗಿ ಆಗಬಹುದು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳು ಇರಲಿ. ಸಹೋದರರಿಗೆ ಏನೋ ಒಂದು ರೀತಿಯಲ್ಲಿ ಆರೋಗ್ಯದ ವ್ಯತ್ಯಾಸ ನಿಮ್ಮ ಆತಂಕವನ್ನು ಹೆಚ್ಚು ಮಾಡುತ್ತೆ. ಅವರು ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆದರೆ ಅದರಲ್ಲಿ ಬಳಲ್ತಾ ಇರ್ತಾರೆ, ಆದರೆ ನಿಮಗೆ ಅವರಿಗಿಂತಲೂ ಹೆಚ್ಚಾದಂತಹ ಆತಂಕ ಶುರುವಾಗ್ತಕ್ಕಂತಹದ್ದು. ಪ್ರಯತ್ನಪೂರ್ವಕವಾಗಿ ಅಂತಹ ವಿಷಯಗಳಲ್ಲಿ ಸಮಾಧಾನವನ್ನು ತಂದುಕೊಳ್ಬೇಕು, ಸಂತೋಷವನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಅರ್ಥ. ಅಂದರೆ ಯಾರಿಗೂ ಆರೋಗ್ಯ ಚೆನ್ನಾಗಿದೆ ನಾವು ಸಂತೋಷವಾಗಿರಬೇಕು ಅಂತ ಅರ್ಥ ಅಲ್ಲ, ಮನಸ್ಸಿಗೆ ಸಮಾಧಾನ ಸಿಕ್ಕಲಿ ಅನ್ನುವಂತಹ ಅರ್ಥದಲ್ಲಿ. ಮನೆಯಲ್ಲಿ ಹಿಂಸೆ ಅಥವಾ ಅಶಾಂತಿ, ಜಗಳ ಯಾವುದೇ ಕಾರಣಕ್ಕೂ ಕೂಡ ಅಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಒಳ್ಳೆಯ ದಿವಸ ಅನ್ನುವಂಥದ್ದು ನಿಮ್ಮದಾಗಿರಬೇಕಾದ್ರೆ ಸಂತೋಷವಾಗಿಯೇ ಇಡೀ ದಿನವನ್ನು ಕಳೀಬೇಕಾದಂಥದ್ದಾಗುತ್ತೆ. ನವಗ್ರಹರ ಪ್ರಾರ್ಥನೆಯನ್ನು ಪ್ರದಕ್ಷಿಣೆಯನ್ನು ಮಾಡಿ ಆ ನವಗ್ರಹರನ್ನು ಪ್ರಾರ್ಥಿಸುವಾಗ ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಮೇಸ್ತು ಗ್ರಹಾಃ ಕುರ್ವಂತು ಮಂಗಳಂ ಎಂಬುದಾಗಿ 12 ಬಾರಿ ಪಠನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಆಲಸ್ಯ ಬೇಜವಾಬ್ದಾರಿತನದಿಂದ ಆಗಬೇಕಾದಂತಹ ಕೆಲಸವನ್ನು ಮುಂದಕ್ಕೆ ಹಾಕ್ತೀರಿ. ಈ ಕ್ಷಣದಲ್ಲಿ ಇವತ್ತಿನ ದಿನದಲ್ಲೇ ಮಾಡಬೇಕಾದಂತಹ ಕೆಲಸ ಮುಂದಿನ ದಿನಕ್ಕೆ ಹೋಗುತ್ತೆ ಅಥವಾ ಇನ್ಯಾವತ್ತಿಗೋ ಹೋಗುತ್ತೆ ಅನ್ನುವಂಥದ್ದು. ಜೊತೆಗೆ ಸ್ವಂತ ಬುದ್ಧಿವಂತಿಕೆ ಏನಿದೆ ಅದು ಕೆಲಸಕ್ಕೆ ಬರದೇ ಇರತಕ್ಕಂತಹ ದಿವಸವಾಗುತ್ತೆ. ಬೇರೆ ಯಾರೋ ಹೇಳಿದ್ದನ್ನು ಕೇಳುವಂಥದ್ದು, ಅವರು ಹೇಳಿದಾಗೆ ಮಾಡುವಂಥದ್ದು, ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ತಕ್ಕಂತಹ ಗೋಜಿಗೆ ನೀವು ಹೋಗುವುದಿಲ್ಲ ಅನ್ನೋದಾದರೆ ನರ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾಗತ್ತೆ. ಆ ನೋವನ್ನು ಅನುಭವಿಸಬೇಕಾದಂಥದ್ದಿದೆ. ಜನರ ಬೆಂಬಲ ಏನಿದೆ ಅದು ನಿಮ್ಮ ಜೀವನಕ್ಕೆ ಮಾದರಿಯಾಗತ್ತೆ. ಆದರೆ ಜನರ ಜೊತೆಯಲ್ಲಿ ವಿಶ್ವಾಸ ಇರಬೇಕಲ್ಲ, ಅವರ ಮನಸ್ಸನ್ನು ಗೆಲ್ಲಬೇಕಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ದೊಡ್ಡವರ ಆಗಮನವಾಗುತ್ತೆ, ದೊಡ್ಡವರು ಪ್ರಶ್ನೆಯನ್ನು ಮಾಡ್ತಾರೆ, ಅವರಿಗೂ ಕೂಡ ಸರಿಯಾದಂತಹ ಉತ್ತರ ನಿಮ್ಮಿಂದ ಹೋಗೋದಿಲ್ಲ. ಹೀಗಾಗಿ ಒಂದಷ್ಟೆಲ್ಲ ಗೊಂದಲಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಶಿವನನ್ನು ವಿಶೇಷವಾಗಿ ಪೂಜೆ ಪ್ರಾರ್ಥನೆ ಮಾಡಿ, ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ಮಿಥುನ ರಾಶಿ, ಜನರಿಂದ ಮೋಸ ಅಥವಾ ಅವಮಾನವಾಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಯಾವಾಗ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ತಪ್ತೀವಿ ಅಥವಾ ತುಂಬ ಸಲಿಗೆಯಿಂದ ಬೇರೆಯವರ ಜೊತೆಯಲ್ಲಿ ಅಥವಾ ಗುರುತು ಪರಿಚಯ ಇಲ್ಲದೆ ಇರತಕ್ಕಂತಹವರ ಜೊತೆಯಲ್ಲಿ ವರ್ತಿಸ್ತೀವಿ, ಆಗ ಅವಮಾನಕ್ಕೆ ಅದು ಕಾರಣವಾಗುತ್ತೆ. ಕುಟುಂಬ ಸದಸ್ಯರಿಗೆ ಸ್ವಲ್ಪ ಮಟ್ಟಿಗೆ ಸಮಯವನ್ನು ಕೊಡಿ. ಮನೆಯವರ ಆಗುಹೋಗುಗಳೇನು, ಅವರ ಅಪೇಕ್ಷೆಗಳೇನು, ನಿರೀಕ್ಷೆಗಳೇನು, ಇದನ್ನು ಕೇಳಿ ಅವರಿಗೆ ಸ್ಪಂದಿಸ್ತಕ್ಕಂತಹ ಕೆಲಸ ನಿಮ್ಮಿಂದ ಆಗಬೇಕು. ತಪ್ಪು ತಿಳುವಳಿಕೆಯಿಂದ ಬೇಸರವಾಗುತ್ತೆ. ಯಾವುದೋ ಒಂದು ವಿಷಯ ನೀವು ತಪ್ಪಾಗಿ ಅದನ್ನು ಗ್ರಹಿಸ್ತೀರಿ, ಹಾಗಾಗಿ ಬೇಸರ ಮಾಡ್ಕೊಳ್ತೀರಿ. ಇರುವಂತಹ ವಿಷಯವೊಂದು, ನೀವು ಅಂದುಕೊಂಡಿದ್ದೇ ಒಂದು, ಹಾಗಾಗಿ ವ್ಯತ್ಯಾಸಗಳು ಆಗುವಂಥದ್ದು. ಕುಟುಂಬದಲ್ಲಿ ಅಥವಾ ಸೋದರ ಮಾವನ ಜೊತೆಯಲ್ಲಿ ಜಗಳವನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಾಗುತ್ತೆ. ಮನೆಯಲ್ಲಿ ಜಗಳ ಮಾಡ್ಕೊಳ್ಬೋದು, ಇಲ್ಲ ತಾಯಿ ಅಣ್ಣ ತಮ್ಮ ಅಥವಾ ತಂದೆಯ ತಂಗಿಯ ಯಜಮಾನರ ಜೊತೆಯಲ್ಲಿ ಒಂದಷ್ಟು ಜಗಳಕ್ಕೆ ಅವಕಾಶಗಳು ಆಗುವಂಥದ್ದಿರುತ್ತೆ. ಆಹಾರದ ವ್ಯತ್ಯಾಸದಿಂದ ದೊಡ್ಡ ಮಟ್ಟದ ತೊಂದರೆಯನ್ನು ಮಾಡ್ಕೊಳ್ತೀರಿ. ಫುಡ್ ಪಾಯ್ಸನ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆಗೆ ನೀವು ಒಳಗಾಗಬಹುದು. ಎಚ್ಚರ ಇರಲಿ ಅಂತಕ್ಕಂಥದ್ದು. ಹೊಸ ಆದಾಯದ ಮೂಲಗಳು ನಿಮಗೊಂದಷ್ಟು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಯಾವಾಗ ಹಣಕಾಸಿನ ವಿಚಾರದಲ್ಲಿ
ಬೇರೆ ಬೇರೆ ಮಾರ್ಗಗಳಿಂದ ದುಡಿಬಹುದು, ಸಂಪಾದನೆ ಮಾಡ್ಬೋದು, ಲಾಭ ಗಳಿಸ್ಬೋದು ಅಂತಕ್ಕಂಥದ್ದು ಗೊತ್ತಾಗುತ್ತೋ ಆಗ ಸ್ವಾಭಾವಿಕವಾಗಿ ಸಂತೋಷ ಅಂತಕ್ಕಂಥದ್ದಾಗತ್ತೆ. ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 9 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ನೂರಾರು ಯೋಚನೆಗಳನ್ನು ಮಾಡ್ತೀರಿ, ಯೋಜನೆಗಳನ್ನು ಹಾಕ್ತೀರಿ, ಆದರೆ ಒಂದೂ ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ. ಪ್ರಯೋಜನ ಏನು? ಏನನ್ನು ಮನಸ್ಸಿನಲ್ಲಿ ಯೋಚನೆ ಮಾಡ್ತೀವೋ ಅದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿದ್ದು ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂತಹ ಒಂದು ಪ್ರಯತ್ನ ನಡೆದರೆ ಅದು ಸಾರ್ಥಕವಾಗತ್ತೆ ಅನ್ನುವಂಥದ್ದು. ಮನೆಯಲ್ಲಿ ಅಭಿವೃದ್ಧಿಯ ಒಂದು ಮಾತಿನಿಂದ ಸಂತೋಷ ಆಗುವಂಥದ್ದು. ಏನೋ ಮಾಡಿಬಿಡೋಣ, ಮುಂದೆ ಯಾವುದೋ ಒಂದು ದೊಡ್ಡ ಕೆಲಸ ಮಾಡಿಬಿಡೋಣ, ಒಂದು ಮನೆ ಕಟ್ಬಿಡೋಣ, ಒಂದು ಕಾರ್ ತಂದುಬಿಡೋಣ, ಹೀಗೆಲ್ಲ ದೊಡ್ಡ ದೊಡ್ಡ ಮಾತುಗಳಿಂದ ಸಂತೋಷ ಆಗಬೇಕೇ ಹೊರತು ಅವೆಲ್ಲ ಕಾರ್ಯರೂಪಕ್ಕೆ ಬರುವಂಥದ್ದು ಬಹಳ ಮುಖ್ಯವಾಗುತ್ತೆ. ಆ ರೀತಿ ಕಾರ್ಯರೂಪಕ್ಕೆ ಬರತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುವಂಥದ್ದು. ಆಸಕ್ತಿ ಕಡಿಮೆ. ಸ್ನೇಹಿತರ ಜೊತೆಯಲ್ಲಿ ಏನೋ ಮಾತುಕತೆ ಮಾಡ್ಕೊಳ್ತೀರಿ, ಸಮಾಧಾನ ಮಾಡ್ಕೊಳ್ತೀರಿ. ಯಾವುದೋ ಒಂದು ಕೆಲಸಕ್ಕೆ ಹೊರಡಬೇಕು ಅಂತಂದರೆ ಆಸಕ್ತಿ ಇರೋದಿಲ್ಲ. ಆ ಒಂದು ಉತ್ಸಾಹದಿಂದ ಮಾಡುವಂತಹ ಕೆಲಸವೇ ಒಂದೊಂದು ಸಾರಿ ವ್ಯತ್ಯಾಸವಾಗುವಾಗ ಏನೂ ಉತ್ಸಾಹ ಇಲ್ಲದೆ ನಿರುತ್ಸಾಹದಿಂದ ನೀವು ಕೆಲಸವನ್ನು ಆರಂಭ ಮಾಡಿದರೆ ಎಷ್ಟರ ಮಟ್ಟಿಗೆ ಅದು ಫಲವನ್ನು ಕೊಟ್ಟೀತು ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಹಣ ಇದೆ, ಬೇರೆ ಒಂದಷ್ಟು ವ್ಯವಸ್ಥೆಗಳಿದೆ, ಆದರೂ ಕೂಡ ನೆಮ್ಮದಿ ಇಲ್ಲ. ಬೇಕಾಗಿರೋದು ನೆಮ್ಮದಿ. ಹಣವನ್ನು ಸಂಪಾದನೆ ಮಾಡ್ಬೋದು, ನೆಮ್ಮದಿಯನ್ನು ಹೇಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಹಾಗಾಗಿ ಪಶ್ಚಾತ್ತಾಪ ಪಡೋದರಿಂದ ಯಾವ ಪ್ರಯೋಜನವೂ ಇಲ್ಲ. ಕೆಲಸವನ್ನು ಆರಂಭ ಮಾಡುವಾಗ, ನಿರ್ಧಾರಗಳನ್ನು ಮಾಡುವಾಗ ಮೊದಲು ಆಲೋಚನೆಗಳಿರಬೇಕು. ಮಾಡಿ ಆದ ನಂತರದಲ್ಲಿ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಏನಾದೀತು? ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ದೇವಿಗೆ ಪ್ರಿಯವಾದಂತಹ ಕುಂಕುಮದಿಂದ ಅರ್ಚನೆಯನ್ನು ಮಾಡಿ ಸಂತುಷ್ಟಿಗೊಳಿಸಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ.